ಸ್ನೇಹಿತರೆ ನೋಡಿ, ಇದು ಬೀದಿ ನಾಯಿಗಳಿಗೆ ಊಟ ಬೇಯಿಸೋದು ನನ್ನ ಮನೆ ಮಕ್ಕಳಿಗೆ ಬೇಯಿಸ್ತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ಏನಿದೆಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಏನಿದೆಲ್ಲ ಈ ಥರ ಮಾಡಿದ್ದಾರೆ ಅಂತ. ಇದು ಅಕ್ಕಿ, ಇದ್ರ ಜೊತೆಗೆ ಏನು ಮಿಶ್ರಣ ಮಾಡಿದ್ದೀನಿ ಅಂದರೆ ನೋಡಿ, ಇದೆಲ್ಲ ಹಾಕಿದ್ದೀನಿ ನೋಡಿ. ಬೀಟ್ರೂಟು, ಇದು ಬೆಟ್ಟದ ನೆಲ್ಲಿಕಾಯಿ, ಮತ್ತು ಇದು ಬಾಳೆ ದಿಂಡು, ಮತ್ತು ಇದು ಟರ್ಮರಿಕ್ಕು, ಹಸಿ ಅರಿಶಿನ ಅಂತಾರಲ್ಲ, ಹಸಿ ಅರಿಶಿನ, ಶುಂಠಿ ಟೈಪ್ ಇರುತ್ತಲ್ಲ ಅದು. ಅದಾದಮೇಲೆ ನೋಡಿ, ತೆಂಗಿನಕಾಯಿ, ಕರಿಬೇವು, ಬಾಳೆದಿಂಡು, ಬೆಟ್ಟದ ನೆಲ್ಲಿಕಾಯಿ, ಕ್ಯಾರೆಟು, ಆಮೇಲೆ ಸೋರೆಕಾಯಿ. ಸೊ ಇದಿಷ್ಟು ಏನು ಮಾಡ್ತೀನಿ, ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ರುಬ್ತೀನಿ. ರುಬ್ಬಿದ್ರೆ ನೋಡಿ ಈ ಥರ ರಸ ಬರುತ್ತೆ. ಈ ರಸ 1 ಗ್ಲಾಸು ನಾನು ಕುಡ್ಕೊಂಡು ಇದು ಅದ್ರದ್ದು ಹೊಟ್ಟೆಲ್ಲ ಬರುತ್ತಲ್ಲ, ಅದನ್ನು ನಾನು ಬಿಸಾಕಲ್ಲ ನೋಡಿ. ಈ ಥರ ಮಕ್ಕಳಿಗೆ ಊಟಕ್ಕೆ ಹಾಕ್ತೀನಿ. ಊಟಕ್ಕೆ ಹಾಕ್ಬಿಟ್ಟು ಇದ್ರ ಜೊತೆಗೆ ಇದು ಲಿವರ್ ಇದೆ ನೋಡಿ, ಚಿಕನ್ ಲಿವರ್ ನೋಡಿ. ಇದು ಚಿಕನ್ ಲಿವರ್ ಬೇಯಿಸಿ ಇಟ್ಟಿದ್ದೀನಿ. ಇದು ಸಪ್ರೇಟಾಗಿ ಬೇಯಿಸಿ ಇಟ್ಕೊತೀನಿ. ಇದನ್ನ ಮಿಕ್ಸಿ ಮಾಡಿಬಿಟ್ಟು ಈ ಅನ್ನ ಆದಮೇಲೆ ಇದಕ್ಕೆ ಬೆರೆಸ್ಬಿಡ್ತೀನಿ. ಇದು ಬೆರೆಸ್ಬಿಟ್ಟು ಊಟ ಇವ್ರಿಗೆ ಹಾಕ್ತೀನಿ. ಊಟ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಇದು ಡೈಲಿ ನಾನು ತಂದು ಈ ಥರ ಡೈಲಿ ಜ್ಯೂಸ್ ಮಾಡೋಕ್ಕೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಅದ್ರದ್ದು ಹೊಟ್ಟೆಲ್ಲ ಬಿಸಾಕಲ್ಲ ನಾನು. ಇವ್ರಿಗೆ ಡಾಗ್ಸ್ಗಳಿಗೆ ಫೀಡ್ ಮಾಡ್ತೀನಿ ನೋಡಿ. ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಹಸಿ ಅರಿಶಿನ, ಇದು ನೋಡಿ, ಹಸಿ ಅರಿಶಿನ, ತೆಂಗಿನಕಾಯಿ, ಕ್ಯಾರೆಟು, ಬೀಟ್ರೋಟು, ಬೆಟ್ಟದ ನೆಲ್ಲಿಕಾಯಿ, ಬಾಳೆದಿಂಡು, ಸೌತೆಕಾಯಿ. ಸೊ ಇದೆಲ್ಲ ಹಾಕ್ತೀನಿ ನಾನು. ಇದಿಷ್ಟು ಹಾಕಿ ಊಟಗೆ ಅಂದರೆ ಇದೆಲ್ಲ ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಜ್ಯೂಸ್ ಬರ್ತಲ್ಲ, ಈ ಜ್ಯೂಸ್ ನಾನು ಕುಡ್ಕೋತೀನಿ. ಮತ್ತು ಇವ್ರಿಗೆ ಈ ಥರ ಹೊಟ್ಟೆಲ್ಲ ಮಿಕ್ಸ್ ಮಾಡಿ ಫುಡ್ಡು ಮಾಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಲಿವರ್ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ತೀನಿ. ಹಿಂಗೆ ಹಾಕೋದ್ರಿಂದ ಭಾಳ ಚೆನ್ನಾಗಿ ಅವ್ರು ಊಟ ಮಾಡ್ತಾರೆ. ನಾನು ಡೈಲಿ ಅಷ್ಟೇ, ವಾರದಲ್ಲಿ ಒಂದು 7 ದಿವಸ ಈ ಥರ ಮಾಡಿ ಇಟ್ಕೊಂಡಿರ್ತೀನಿ. ಪ್ರಿಪೇರ್ ಮಾಡಿ ಜೊತೆಗೆ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಸೌತೆಕಾಯಿ, ಬಾಳೆದಿಂಡು, ಮತ್ತು ಬೆಟ್ಟದ ನೆಲ್ಲಿಕಾಯಿ, ಹಸಿ ಅರಿಶಿನ ಎಲ್ಲ ಇರುತ್ತೆ ಇದರಲ್ಲಿ, ಪ್ರತಿಯೊಂದು ಇರುತ್ತೆ. ಸೊ ಇದು ವಾರದಲ್ಲಿ ನಾನು ಇದು ಕಂಟಿನ್ಯೂ ನಾನು ಡೈಲಿ ಇದೆ ಬೆಳಗ್ಗೆ ಹೊತ್ತು ಜ್ಯೂಸ್ ಕುಡಿಯೋದು ನೋಡಿ. ಇದು ಒಂದೊಂದು ದಿವಸ ಒಂದೊಂದು ಜ್ಯೂಸು ಕುಡ್ಕೊತೀನಿ. ಕುಡಿದ್ಬಿಟ್ಟು ಅದ್ರದ್ದು ಹೊಟ್ಟು ಬಂದು ಇದ್ರಲ್ಲಿ ಹಾಕ್ತೀನಿ ಅನ್ನಕ್ಕೆ. ಈ ಥರ ಜ್ಯೂಸ್ ನಾನು ಕುಡ್ಕೊತೀನಿ. ತುಂಬ ಇದರಲ್ಲಿ ತೆಂಗಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟು, ಕ್ಯಾರೆಟು, ಸೌತೆಕಾಯಿ, ಬಾಳೆ ದಿಂಡು, ಹಸಿ ಅರಿಶಿನ ಎಲ್ಲ ಇರುತ್ತೆ ಇದರಲ್ಲಿ. ಆಮೇಲೆ ಸೋರೆಕಾಯಿ ನೋಡಿ, ಸೋರೆಕಾಯಿನೂ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ನಿದ್ದೆ ಎಲ್ಲ ಬರುತ್ತೆ. ಯಾರಿಗೆ ನಿದ್ದೆ ಬರಲ್ಲ ಅವರೆಲ್ಲ ನೋಡಿ ಈ ಥರ ಎಲ್ಲ ಫುಡ್ಡು ಡೈಲಿ ನೋಡಿ. ಇದು ಒಂದೊಂದು ದಿವಸ ಒಂದೊಂದು, ಈಗ 5 ದಿವಸಕ್ಕೆ ಮಾಡಿ ಇಟ್ಟಿದ್ದೀನಿ. ಸೊ ಇದು ಹಿಂಗೆ ಮಾಡಿಕೊಂಡು ನಾನು ಕುಡಿತೀನಿ. ನಾನು ಹೆಲ್ತಿಯಾಗಿರ್ತೀನಿ. ನಮ್ಮ ಮಕ್ಳಿಗೂ ನೋಡಿ ಈ ಥರ ನಾನು ಕುಡ್ಕೋತೀನಿ. ಈ ಜ್ಯೂಸು ಅದು ಸೋಸಿದ್ಮೇಲೆ ಈ ಥರ ಬರುತ್ತೆ. ಇದೆಲ್ಲ ಆದಮೇಲೆ ನೋಡಿ, ಇದೆಯಲ್ಲ ಲಿವರ್ ಬೇಯಿಸಿರೋದು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಮಾಡ್ತೀನಿ. ಈ ಡಾಗ್ಸ್ಗಳಿಗೆ ಒಳ್ಳೆ ನ್ಯೂಟ್ರಿಷನ್ನು ಸಿಗುತ್ತೆ. ಅವ್ರನ್ನ ನೋಡ್ಕೊಂಡು ನನಗೂ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಸೊ ನಮ್ಮ ಬಾಂಡಿಂಗ್ ಈ ಥರ ಇರುತ್ತೆ. ಏನು ಮೇಡಮ್ ನೀವು ಏನೇನು ಮಾಡ್ತೀರಾ, ಹೆಂಗೆ ಊಟ ಮಾಡ್ತೀರಾ ಅಂತ. ಕೆಲವ್ರು ಏನೂ ಆಗಲ್ಲ ಅಂದರೆ ದಯವಿಟ್ಟು ತಲೆಕಾಲು ಚಿಕನ್ದು ತೊಗೊಂಬಂದು ಬೇಯಿಸಿ ಅದನ್ನೇ ನೀವು ಫೀಡ್ ಮಾಡ್ಬೋದು. ನನಗೆ ಇಷ್ಟ ನನ್ನ ಮಕ್ಕಳಿಗೆ ವೆರೈಟಿ ಕೊಡಬೇಕು. ಒಂದೊಂದು ದಿವಸ ಸೊಪ್ಪು ಹಾಕ್ತೀನಿ, ಒಂದೊಂದು ದಿವಸ ಕಾಳುಗಳು ಹಾಕ್ತೀನಿ, ವೆರೈಟಿ ಕೊಡ್ತಾ ಇರ್ತೀನಿ. ಸೊ ಈ ಥರ ಮಾಡ್ತೀನಿ. ಧನ್ಯವಾದಗಳು. ನೀವು ನಿಮ್ಮ ಮಕ್ಕಳಿಗೆ ವೆರೈಟಿ ತಿನ್ನಿಸ್ತಾ ಇರಿ. ನಿಮಗೂ ಒಂದು ವೆರೈಟಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ವೆರೈಟಿಯಾಗಿ ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಡೈಲಿ ಅದನ್ನು ಜ್ಯೂಸ್ ಮಾಡಿ ಕುಡಿತೀನಿ. ಸೊ ಹಂಗೆ ನನ್ನ ಮಕ್ಳಿಗೂ ಮಾಡ್ತೀನಿ ನೋಡಿ. ಈ ಥರ ಜ್ಯೂಸ್ ನಾನು ಕುಡಿತೀನಿ. ಹೊಟ್ಟೆಲ್ಲ ಈ ಥರ ಹಾಕಿರ್ತೀನಿ.
ನಿಜ ಗೊತ್ತಾ ನಿಮಗೆ, ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಎಲ್ಲ. ಅವ್ರಿಗೆ ಎಷ್ಟು ಸ್ಮೆಲ್ ಹೆಂಗಿರುತ್ತೆ ಗೊತ್ತಾ, ಗಮ್ ಅಂತ ಫ್ಲೇವರ್ ಇರುತ್ತೆ. ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಇದರಲ್ಲಿ ಎಲ್ಲ ಥರ ಇದಿದೆ, ಬೆಟ್ಟದ ನೆಲ್ಲಿಕಾಯಿ, ಬಾಳೆದಿಂಡು, ಸೋರೆಕಾಯಿ, ಹಸಿ ಅರಿಶಿನ, ಆಮೇಲೆ ಸೌತೆಕಾಯಿ, ಆಮೇಲೆ ಸೋರೆಕಾಯಿ, ಆಮೇಲೆ ಬೀಟ್ರೋಟು, ಕ್ಯಾರೆಟು ಎಲ್ಲ ಇದೆ ಇದರಲ್ಲಿ. ಸೊ ಹಿಂಗಾಗಿ ಇದ್ರ ಜೊತೆಗೆ ನಾನು ರುಬ್ಬೋ ಟೈಮ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಇದ್ರ ಜೊತೆ ಕರ್ಬೇವು ಮಿಕ್ಸ್ ಆಗಿದೆ ಇದರಲ್ಲಿ. ಕೊತ್ತಂಬರಿ ಅಂದರೆ ರುಬ್ಬೋ ಟೈಮ್ಗೆ ಕೊತ್ತಂಬರಿ ಹಾಕ್ಕೊಂಡು ಕುಡ್ಕೋತೀನಿ ನಾನು. ಎಷ್ಟು ತುಂಬ ಒಳ್ಳೇದಂದರೆ ಕೊತ್ತಂಬರಿ ನೋಡಿ, ಇದು ಕೊತ್ತಂಬರಿ, ಇದು ರುಬ್ಬೋ ಟೈಮ್ಗೆ ನಾನು ಹಾಕ್ಕೋತೀನಿ. ಯಾಕಂದರೆ ಇದರಲ್ಲೇ ಕುಯ್ದು ಇಟ್ಬಿಟ್ರೆ ಕೊತ್ತಂಬರಿ ಸೊಪ್ಪು ಕೆಟ್ಟೋಗುತ್ತೆ ಇದರಲ್ಲಿ. ಯಾಕಂದರೆ 5 ಡೇಸ್ಗೆ ನಾನು ಮಾಡಿ ಇಟ್ಟಿದ್ದೀನಲ್ಲ, ಇದೆಲ್ಲ ನಾನು ಮಾಡ್ಕೊಂಡು ಈ ಥರ ಕುಡ್ಕೋತೀನಿ. ನಮ್ಮ ಮಕ್ಳಿಗೆ ಈ ಥರ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ವೆರೈಟಿ ಫುಡ್ಡುಗಳ ಕೊಡ್ಬೋದು. ಧನ್ಯವಾದಗಳು. ಅಂದರೆ ನಾನು ಡೈಲಿ ಏನೇನೋ ಮಾಡ್ತಾ ಇರ್ತೀನಿ. ಕಾಳುಗಳೆಲ್ಲ ಹಾಕ್ಬಿಟ್ಟು ಕಾಳುಗಳೆಲ್ಲ ಹಾಕಿ ಅದು ಒಂಥರ ಇದು ಮಾಡಿಕೊಡ್ತೀನಿ, ಬೇಳೆಭಾತ್ ಥರ ಮಾಡಿಕೊಡ್ತೀನಿ. ವೆರೈಟಿಯಾಗಿ ಮಾಡಿಕೊಡ್ತೀನಿ. ನನಗೆ ಸಂತೋಷ ಆಗುತ್ತೆ, ನನ್ನ ಮಕ್ಳಿಗೆ ಊಟ ಕೊಡೋದು ಭಾಳ ಖುಷಿ ಆಗುತ್ತೆ. ಇವತ್ತು ನಾನು ಸುಮ್ಮನೆ ನಿಮಗೆ ಶಾಂಪಲ್ ತೋರಿಸ್ತಾ ಇದ್ದೀನಿ. ಈ ಥರ ಜಾಸ್ತಿ ತೋರಿಸ್ಬೇಡಿ, ಊಟದ್ದು ಮಕ್ಳಿಗೆ ದಿಷ್ಟಿ ಆಗುತ್ತೆ ಅಂತ. ನನ್ನ ಮನೆ ಒಳಗಡೆ ಆ ಥರ ಎಲ್ಲ ದಿಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ಭೈರವನಿಗೆ ತುಂಬಾ ದಿಷ್ಟಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಈ ಥರ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ, ಸರಿನಾ? ನೋಡಿ, ನಮ್ಮ ಭೈರವ ಮಲಗಿದ್ದಾನೆ. ಧನ್ಯವಾದಗಳು.